ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಕರ್ತವ್ಯಂ ದೈವಮಾನ್ವಿತಂ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ನಂಬಿದ ಮತ್ಸ ಮಹಾಬಿಟ್ಟದಲ್ಲಿ ಕತ್ತುಕೊಟ್ಟು ಕುಲುಕುಲಿ ನಗುತ್ತಿರುವ ಮಹಾ ತಾಯಿಯ ಮನೆ ನಿನ್ನಲ್ಲಿ ನಂಬಿಕೊಂಡು ಈ ಮಣ್ಣಿನ ಮಕ್ಕಳಾಗಿ ದುಡಿತಿರುವ ನನ್ನ ಪತಿ ಮೈದನನ್ನು ರಕ್ಷಣೆ ಮಾಡಿ ಅವರ ಹೆಸರಲ್ಲಿ ಉಸಿರಿಟ್ಟು ಈ ರೈತನ ರಾಜ್ಯದಲ್ಲಿ ಅವರ ಹೆಸರು ಉಳಿಯುವಂತೆ ಕಾಪಾಡೋ ಭಾರ ನಿನ್ನನ್ನೇ ಕುಡಿದಿದ್ದಾರೆ ನಿನ್ನನ್ನೇ ಕುಡಿದೆ. ದಿನನಿತ್ಯ ಆರತಿ ಎತ್ತಿ ಬೆಳಗಿದರೆ ಈ ರೈತನ ಕೊತ್ತು ತಪ್ಪಿಸುತ್ತಾಳೆ ಆ ನಿನ್ನ ದೇವರು. ಅಂದ್ರೆ ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ಈ ತಾಯಿ ಮೇಲೆ ನಿಮಗೆ ಅಷ್ಟೊಂದು ಅಪನಂಬಿಕೆ ಏನು? ಅಪನಂಬಿಕೆ ಇಡಬೇಕು ಕಾವೇರಿ, ಇಡಬೇಕು. ಹೊಟ್ಟೆಗೆ ಹಿಟ್ಟವಿಲ್ಲದೆ ಉರಿಯುವ ಕೆಟ್ಟ ಬಿಸಿಲಿನಲ್ಲಿ ಬೆನ್ನಿಗೆ ಬಟ್ಟೆ ಕಟ್ಟಿಕೊಂಡು ದುಡಿಯುವ ಈ ರೈತರ ಸಂಕಟ ಗೋಳು ಕೇಳಿ ಆ ಮೇಘರಾಜನನ್ನು ಬರಮಾಡಿಕೊಳ್ಳುತ್ತಾಳೆ ಈ ನಿನ್ನ ದೇವತೆ.
ಇಲ್ಲ ಕಾವೇರಿ ಇಲ್ಲ. ಕಂಡವರ ಹತ್ತಿರ ಸಾಲ ಮಾಡಿ ಬೀಜ ಗೊಬ್ಬರ ತಂದು ಹಬ್ಬದಿಂದ ಬೆಳೆ ಬೆಳೆಸಬೇಕಾದಾಗ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಈ ರೈತರ ಸಾವನ್ನು ತೊಡೆದು ನಿಲ್ಲಿಸುತ್ತಾಳನೇ ಈ ನಿನ್ನ ದೇವತೆ. ಇಲ್ಲ ಕಾವೇರಿ ಇಲ್ಲ. ಕಣ್ಣು ಮುಚ್ಚಿ ಕುಳಿತುಕೊಂಡಿರುವ ಈ ನಿನ್ನ ಕಲ್ಲು ದೇವರಿಗೆ ಕರುಣೆ ಎಲ್ಲಿಂದ ಬರಬೇಕು ಕಾವೇರಿ, ಎಲ್ಲಿಂದ ಬರಬೇಕು? ಯಾಕೆ ನಿಮ್ಮ ಬಾಯಿಂದ ಇಂಥ ಅವಶ್ಯಕವಾದ ಮಾತು? ಈ ತಾಯಿ ಬಗ್ಗೆ ಹೇಗೆಲ್ಲ ಚುಚ್ಚಿ ಮಾತನಾಡಿದ್ರೆ ಹುಚ್ಚರಾಗುವುದರಲ್ಲಿ ಸಂದೇಹವೇ ಇಲ್ಲ. ಮೊದಲು ಹಠವನ್ನು ಬಿಟ್ಟು ಪ್ರಸಾದ ತೆಗೆದುಕೊಳ್ಳುವಂತೆ ಬನ್ನಿ. ಆಯ್ತು ಕಾವೇರಿ, ದೇವರು ಈ ರೈತನ ಕೊಟ್ಟು ಆ ನಿನ್ನ ದೇವರು ಈ ರೈತನ ಬಾಳು ಸುಗಮವಾಗಿ ಸಾಗಲಿ. ಹೌದು, ಈ ತಾಯಿನ ನಂಬಿ ನಡೆದರೆ ಅವರ ಬಾಳು ಬಂಗಾರವಾಗುವುದು ಖಂಡಿತ. ಅದ್ರಲ್ಲಿ ಬಾಳೆ ತೋಟಕ್ಕೆ ಹೋಗಿ ನೀರು ಹಾಯಿಸಿ ಬೇಗ ಬರ್ತೀನಿ ಅಂತ ಹೇಳಿದ್ರಿ, ಇಷ್ಟೊಂದು ತಡ ಮಾಡಿ ಬಂದಿರಲ್ಲ ಯಾಕ? ಲೇ ಮಳ್ಳಿ, ಇವತ್ತು ನಮ್ಮ ಊರ ಗ್ರಾಮ ದೇವರ ಜಾತ್ರೆ ಅಲ್ಲವೇ? ಹೊಲದಿಂದ ಬರುವಾಗ ಜಾತ್ರೆಯಲ್ಲಿ ಸುತ್ತಾಡಿಕೊಂಡು ಬಂದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅಲ್ರಿ, ನನ್ನ ಬಿಟ್ಟ ನೀವು ಒಬ್ಬರ ಜಾತ್ರೆಗೆ ಹೋಗಿರಿ, ಅದು ಜಾತ್ರೆಗೆ ನನಗೇನು ತರಲಾರ, ಬರೀ ಒಂದು ಹಂಗ ಬಂದಿರೇನ? ನನಗೇನು ತಗೋತ ತಂದಿದ್ದೀನಿ ಕಾವೇರಿ, ನಿನಗೂ ಒಳ್ಳೆ ಗಿಫ್ಟ್ ತಂದಿದ್ದೀನಿ. ಹೌದಾ? ಆ ಗಿಫ್ಟ್ ಏನು ಅಂತ ನಾನು ನೋಡ್ಬೇಕು ರೀ, ಸ್ವಲ್ಪ ತೋರಿಸ್ತೀರಾ? ಹಾಗೆಲ್ಲ ಬರುವುದಿಲ್ಲ ನನ್ನ ರಾಣಿ. ಮತ್ತೆ ಕಣ್ಣು ಮುಚ್ಚಿ ನಿನ್ನ ಕೈ ನನ್ನ ಕೈಗೆ ಕೊಟ್ಟರೆ ಮಾತ್ರ ನಾನು ಕೊಡುವುದು. ಕಾವೇರಿ, ಕಾವೇರಿ, ಈ ಧರ್ಮರಾಜನ ಧರ್ಮ ಪತ್ನಿ ನೀನಾಗಿರುವಾಗ ನಾಚಿಕೆ ಏಕೆ ನನ್ನ ಚಿನ್ನ? ಈಗ ನಾ ಪಟ್ಟಿರುವ ಈ ಸಿಹಿ ಹಾಡನಾದ್ರೂ ಹಾಡಬಾರದೇ ನನ್ನ ಚೆಲುವೆ. ಮಂಗಲವೇ ಬಾ
ಈ ನಿನ್ನ ಕೋಗಿಲೆ ಕಂಠದಿಂದ ಹೊರ ಚುಮ್ಮಿ ಹಾಡುವ ಹಾಡಿನಲ್ಲಿ ನಿನ್ನ ಅಂತರವೇ ನೋಡುತ್ತಾ ನಿಂತರೆ ನನಗೆ ಹೇಗೋ ಅನಿಸ್ತಾ ಇದೆ ಗೊತ್ತಾ? ಹೆಂಗ ಅನ್ಸಕತ್ತಿ ಮತ್ತೆ ನಿಮಗ? ಮತ್ತೊಮ್ಮೆ ನಿನ್ನ ಕೈ ಹಿಡಿದು ಕುಣಿಯಬೇಕೆಂಬುದೇ ನನ್ನ ಆಸೆ. ಏನ್ರಿ ಇದು? ವಯಸ್ಸಾದ ನಿಮ್ಮ ಆಸೆ ಇನ್ನೂ ಕಡಿಮೆನೇ ಆಗಿಲ್ಲಲ್ಲ? ಆವಾಗಿಂದ ಹುಂಚಿನ ಗಿಡ ಅದು, ಈಗ ನಮ್ಮದು ಬೇರೆ. ಮನೆಯಲ್ಲಿ ನನ್ನ ತಮ್ಮ ಕಾಣಿಸ್ತಿಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಅಲ್ಲ ನೋಡಿ, ನೆನ್ಸು ಅಷ್ಟರಲ್ಲಿ ನನ್ನ ಮೈಕೆಲ್ಲ ಬಂದೇ ಬಿಟ್ಟ. ಏನು ಇಷ್ಟು ಹೊತ್ತಾದ್ರೂ ಇನ್ನೂ ಪೂಜೆನೆ ಮುಗಿದಿಲ್ಲವೇ? ಪೂಜೆ ಮುಗೀತಪ್ಪ, ಬಾ ನೀನು ಕೂಡ ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳುತ್ತೆ. ನಿನ್ನ ಮೈಯೆಲ್ಲ ತುಂಬಾ ಕೆಂಪು ಬಣ್ಣ. ಅಲ್ಲ, ಇಂದು ನಮ್ಮ ಗ್ರಾಮ ದೇವತೆ ಜಾತ್ರೆ ಅಲ್ಲವೇ? ಆ ಜಾತ್ರೆಯಲ್ಲಿ ಜೋಡಿ ಎತ್ತಿನ ಸ್ಪರ್ಧೆಯಲ್ಲಿ ನಮ್ಮ ಎತ್ತಿನ ಗಾಡಿಯನ್ನು ಸ್ಪರ್ಧೆಗೆ ಬಿಟ್ಟಿದ್ದೆ. ಆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಬಂದಿದ್ದವನ್ನ ನಮ್ಮ ಎತ್ತುಗಳು. ಅದಕ್ಕಾಗಿ ನಮ್ಮ ಗೆಳೆಯರೆಲ್ಲರೂ ಕೂಡಿ ಕೆಂಪು ಬಣ್ಣ ಹಚ್ಚಿದಾರಲ್ಲ. ಏನು ಮಾತನಾಡುತ್ತೀರಿ ಓ ಗಜೇಂದ್ರ? ಕಲಿತವನಾಗಿ ನೀನೇಕೆ ನಾವು ಎತ್ತುಗಳನ್ನು ಸರತಿಗೆ ಬಿಟ್ಟೆ? ಯಾಕ್ರಿ ಮಾವ, ನನ್ನ ಗಂಡ ಎತ್ತುಗಳನ್ನ ಷರತ್ತಿಗೆ ಬಿಡಬಾರ್ದಾಗಿತ್ತೇವೆ? ಬಿಡಬಾರ್ದಾಗಿತ್ತಮ್ಮ ಸರೋಜ, ಬಿಡಬಾರ್ದಾಗಿತ್ತು. ಈ ಊರಿನ ನಂಜೇಗೌಡನ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಹುಮಾನ ತರುತ್ತಿದ್ದವಮ್ಮ. ಈಗ ನಮ್ಮ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾವಂದ್ರೆ ನಮ್ಮ ಮೇಲೆ ಕೆಂಡ ಕಾರುತ್ತಿರ್ತಾನಮ್ಮ ಬಂಡಗೌಡ. ಅಲ್ಲ, ಒಂದು ವೇಳೆ ನಮ್ಮ ಮೈತ್ರದ ಮೇಲೆ ಕೆಂಡ ಕಾರಿದ್ದೆ
ನಮ್ಮಂತ ಬಡವರು ಬದುಕಬೇಕಾದ್ರೆ ಆ ಶ್ರೀಮಂತರಿಗೆ ತಲೆ ತಗ್ಗಿಸಲೇಬೇಕು ತಮ್ಮ, ತಲೆ ತಗ್ಗಿಸಲೇಬೇಕು. ಅಲ್ಲ ಮರಣ ಬಂದರು ಅಲ್ಲ ಘಟ ಹೋದ್ರೆ ಹಠ ಸಾಧಿಸಿ ಸಾಯ್ತಾನೆಂಬುದನ್ನು ಮಾತ್ರ ಮರೆಯೋಡನ. ಗಂಡುಗಲಿ ನಿನ್ನ ತಮ್ಮ ಗಜೇಂದ್ರ. ನಿಜವಿದೆ ಮಾವ, ನನ್ನ ಗಂಡ ಆಡಿದ ಮಾತು. ಗಂಡುಗಲಿ ಪುಂಡ ಹುಲಿಯಂತೆ ಮೆರೆಯೋ ನನ್ನ ಗಂಡ. ನನ್ನ ಗಂಡನನ್ನ ಹೆದರಿಸೋ ಗಂಡು ಯಾವಳು ಇಲ್ಲ ರೀ ಈ ಭೂಮಿ ಮೇಲೆ. ಯಾಕಮ್ಮ ಸರೋಜ, ಬಡವರಾದ ನಮಗೆ ಯಾಕಮ್ಮ ಇಂಥ ಗರ್ವದ ಮಾತು? ಬಡವರಾದ ನಾವು ಸಮಾಧಾನವಾಗಿ ಸಾಗಿದ್ರಿ ಈ ನಮ್ಮ ಸಂಸಾರ ಕೂಡ ಸಾಗೋತಮ್ಮ. ನಿಜವಿದೆ ತಮ್ಮ, ನಿನ್ನ ಅತ್ತಿಗೆ ಹೇಳುವ ಮಾತು ನಿಜವಿದೆ. ಅಲ್ಲ ಅತ್ತಿಗೆ, ಅರ್ಥವಾದ ನಿಮ್ಮ ಮಾತಿಗೆ ವ್ಯರ್ಥ ಮಾತನಾಡಿ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏಕೆ ಚಿಕ್ಕಪ್ಪ, ಯಾರನ್ನು ಕ್ಷಮೆ ಕೇಳ್ತಾ ಇದೀಯ? ಈಗ ಬಂದ್ಯಾ ಬಾಕುಮಾರ? ತಪ್ಪು ಮಾಡಿದ್ದಕ್ಕೆ ನಾನು ನನ್ನ ಅತ್ತಿಗೆ ಕ್ಷಮೆ ಕೇಳ್ತಾ ಇದ್ದೇನೆ. ಕಂದ, ನನ್ ಕೂಸೆ ಶಾಲೆಗೆ ಹೋಗ್ಕಂದ. ಅಮ್ಮ, ನಾನಿಂದು ಶಾಲೆಗೆ ಹೋಗುವುದಿಲ್ಲ, ಏಕೆಂದರೆ ನಮ್ಮೂರಿನಲ್ಲಿ ಮೊಹರಂ ಜಾತ್ರೆ ಇದೆ. ಕುಮಾರ, ನಿನ್ನ ಇಷ್ಟದಂತೆಯೇ ಜಾತ್ರೆ ಮಾಡೋಣ. ಹೌದು, ನಿಮ್ಮ ಅಪ್ಪನ ಜಾತ್ರೆ ಮಾಡಿ ಬಂದಾನು, ನೀನ್ ಜಾತ್ರೆ ಮಾಡಕ್ ಹೋಗು. ಆದ್ರೂ ನಿನಗೆ ಏನಾರು ತರಬೇಕಲ್ಲ. ಅಪ್ಪ ನಂಗ ಮಗ ಮತ್ತೆ ಬಿಟ್ಟಿದ್ದೇನೆ ಚಾಳಿ ನಿಮಗೆ ಮಾಡಿದ್ರು ಬರೀ ಅಡಿಗೆ ಮಾಡಿ ಊಟ ಮಾಡಕತ್ತಾರೆ. ಅತ್ತಿಗೆ, ಊಟಕ್ಕಿಂತ ಮೊದಲು ನಿಮ್ಮ ಮೊದಲು ಬಾಯಿಂದ ಒಂದು ಸುಮಧುರ ಗೀತೆ ಕೇಳಬೇಕೆಂಬುದೇ ನಮ್ಮೆಲ್ಲರ ಆಸೆ. ಆಯ್ತು ಕಂದ,
ಹೃದಯದಲ್ಲಿ ತುಂಬಾ ನೊಂತಾ ಇದ್ದಾರೆ, ತುಂಬಾ ನೊಂತಾ ಇದೆ. ಏನಾಯ್ತು ಕಾವೇರಿ ನಿನಗೆ? ನಾನು ಈಗಲೇ ಹೋಗಿ ಡಾಕ್ಟರ್ನನ್ನು ಕರೆದುಕೊಂಡು ಬರ್ತೇನೆ. ಇನ್ಮೇಲೆ ನಾನು ಪಕ್ಕೋಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಹಾಗೆ ತುಂಬಾ ಹೊಡೆದುಕೊಳ್ತಾ ಇದ್ದಾರೆ, ತುಂಬಾ ಹೊಡೆದುಕೊಳ್ತಾ ಇದೆ. ಅಮ್ಮ, ಏನಾಯ್ತಮ್ಮ ನಿನಗೆ? ಏನಾಯ್ತು? ನನಗೇನು ಆಗಿಲ್ಲ ಕಂದ, ನನಗೇನು ಆಗಿಲ್ಲ. ನನ್ನ ಮಗನ ಚೆನ್ನಾಗಿ ನೋಡಿಕೊಳ್ಳೋ ಜವಾಬ್ದಾರಿ ನಿನ್ನದಮ್ಮ. ಅಪ್ಪ, ನಿನಗೇನು ಆಗೋದಿಲ್ಲ, ನೀನು ಧೈರ್ಯದಿಂದಿರು. ಅಣ್ಣ, ಅತ್ತಿಗೆಯನ್ನು ಮೊದಲು ಕರೆದುಕೊಂಡು ಮೊದಲು ಆಸ್ಪತ್ರೆಗೆ ಹೋಗೋಣ ನಡಿ. ಬೇಡಪ್ಪ, ಬೇಡ. ಬಾಜು ಮನೆ ಗೆಳೆಯನನ್ನು ಕರೆದುಕೊಂಡು ನಾನು ಆಸ್ಪತ್ರೆಗೆ ಹೋಗುತ್ತೇನೆ. ನೀನು ಮನೆ ಕಡೆಗೆ ಜೋಪಾನ. ನಡಿ ಕಾವೇರಿ, ಹೋಗೋಣ. ಅಮ್ಮ, ನಾನು ಬರ್ತೀನಮ್ಮ ನಿನ್ನ ಜೊತೆಗೆ. ಬೇಡ ಕಂದ, ಬೇಡ. ಅವರು ಆಸ್ಪತ್ರೆಗೆ ಹೋಗಿ ನಾವು ಮನೆಯಲ್ಲಿ ಇರೋಣ. ಇಲ್ಲಿ ನಿಂತ್ರಿ, ಮಗು ತುಂಬಾ ಹಠ ಮಾಡುತ್ತೆ. ಬಳ್ಳಿ ಒಳಗೆ ಹೋಗೋಣ. ಆಯ್ತು, ನೋಡಿ ಸ್ವಲ್ಪ ಹೋಗೋಣ.
ಕಾಲಕ್ಕೆ ನೀನೇ ಸರ್ವಾಧಿಕಾರಿಯಾಗಿ ಮೆರೆಯಬೇಕೆಂಬ ಒಂದೇ ಒಂದು ಆಸೆ ನಿನ್ನಲ್ಲಿದ್ದರೆ ಈ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡುವುದು ಈ ರೌಡಿ ರಾಜನ ಮಹಾದಾಸೆ. ಮಂತ್ರಿಯಾಗಬೇಕಾದರೆ ಮಂತ್ರಿ ಕಾರ್ಯ ಮಾಡಲೇಬೇಕು. ರೌಡಿಯಾಗಬೇಕಾದರೆ ಪುಂಡ ಪೋಖರಿಗಳ ರಾಜ್ಯ ಕಟ್ಟಲೇಬೇಕು. ಗುಂಡಾಗಬೇಕಾದರೆ ಗಂಡನೆಯ ಗುಂಡಿಗೆ ಇರಲೇಬೇಕು. ಆ ಗಂಡನೆಯ ಗುಂಡಿಗೆ ಇರುವುದು ಈ ರೌಡಿ ರಾಜನಿಗೆ ಮಾತ್ರ. ನಂಜೇಗೌಡ, ನನ್ನ 10 ಲಕ್ಷ ಹಣವನ್ನು ಎತ್ತಿ ಹಾಕಿಕೊಂಡು ಮೆರೆಯುತ್ತೀವಿಯಲ್ಲ, ಅದೇ ಸೇಡಿಗಾಗಿ ಆ ನಿನ್ನ ಅಂದದ ಹೊರಮನೆಯಲ್ಲಿ ಆಗಿ ಶೋಭಿಸುತ್ತಿರುವ ಆ ನಿನ್ನ ಮುದ್ದು ತಂಗಿಯನ್ನು ನಾನು ಕದ್ದು ಪ್ರೀತಿ ಮಾಡಿ ಅವಳ ಮನಸ್ಸನ್ನು ಗೆದ್ದು ನಂತರ ನಿನ್ನ ಶ್ರೀಮಂತಿಕೆ ಶಿಖರದ ಮೇಲೆ ಕಾಲಿಟ್ಟು ಮೆರೆಯದಿದ್ದರೆ ಮೆರನ ರೌಡಿ ರಾಜನೇ ನಹಿ. ನಾನು ಯಾರು ಗೊತ್ತಲ್ಲ, ಬಂದಿಟ್ರೆ ರೌಡಿ ರಾಜ, ಕೈ ಇಟ್ರೆ ಯಮರಾಜ. ಎರಡು ವರ್ಷ ಆದ್ಮೇಲೆ ಅಣ್ಣ ಬರ್ತಾವನೆ, ಎಲ್ರು ಮನೆ ಸೇರ್ಕೊಂಡ್ರಲ್ಲಿ. ಕೆಂಗಣ್ಣಿನಿಂದ ಕೆಕ್ಕಳಿಸಿ ನೋಡುತ್ತಿರುವೆಯಮ್ಮ. ಯಾರು ನೀನು? ಯಾರು? ಬಂದ ಯಮರಾಜ. ಯಮರಾಜ ಕಂಡವರ ಉಂಡ ಹಾಯಿಸುವ ಪುಣ್ಯ ಯಮರಾಜ ನಾನಿರುವಾಗ ನೀನ್ಯಾವ ಯಮರಾಜನೇ ಗೊತ್ತ? ಮಗನೇ, ನನ್ನ ಹೆಸರು ಕೇಳಿದರೆ ನಿನ್ನ ಉಸಿರು ಹಾರಿ ಹೋಗುವುದು ಖಂಡಿತ. 10 ವರ್ಷಗಳ ಹಿಂದೆ ನನ್ನ ಎತ್ತು ತಂದೆ ತಾರ ಬೆನ್ನಿಗೆ ಚೂರಿ ಹಾಕಿಸಿ ನನ್ನ ಮಾನವಂತರ ಮನೆತನವನ್ನೇ ಮಣ್ಣು ಪಾಲು ಮಾಡಿದ ಸೇಡಿಗಾಗಿ ಇಂದು ನಿನ್ನ ಶಿರ ಕತ್ತರಿಸಲು ಬಂದ ರಣವಿಕ್ರಮ, ವೀರ ರಣವಿಕ್ರಮ. ನನ್ನ ಸರಿ ಕತ್ತರಿಸಲು ನಿನ್ನಿಂದೇಕೋ ಆ ಸೃಷ್ಟಿಕರ್ತ ಬ್ರಹ್ಮನಿಂದನೂ ಸಾಧ್ಯವಿಲ್ಲ. ಒಂದು ವೇಳೆ ನನ್ನನ್ನು ಮುಟ್ಟಲು ಬಂದರೆ ನಿನ್ನ ರುಂಡವನ್ನು ಕತ್ತರಿಸಿ
ನಮ್ಮ ಗೌಡನ ಚಾವಡಿಗೆ ಕಟ್ಟಬೇಕಾಗುತ್ತದೆ ಯಾಚಾರ. ಯಾಚಾರ, ನನಗೆ ಎಚ್ಚರ ಹೇಳು ಬಂಡ ಬಡ್ಡಿಯ ಮಗಳೇ. ನಿನ್ನಂತ ಹೇಳಿಕೆಯಿಂದ ಗಂಡ ಕತ್ತರಿಸಿಕೊಳ್ಳುವ ಷಂಡನಲ್ಲ, ಗಂಡನ ಹುಲಿಯಾಗಿ ನಿಮ್ಮ ಗುಂಡ ಆಡುತ್ತಿರುವ ಗಂಡು ಹುಲಿಯನ್ನು ಗಂಡು ಹುಲಿ ಇಡೀ ಗುಂಡಾಗಳ ರಾಜ್ಯದಲ್ಲಿ ನಾನೇ ಗಂಡು ಗಲಿಯಾಗಿರುವಾಗ ಈ ಗುಂಡ ರೌಡಿ ರಾಜನ ರುಂಡ ಅಷ್ಟ ಗಂಡು ಯಾವನು ಹುಟ್ಟಿಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ನೀನೇ ನನ್ನ ರುಂಡ ಹಿಡಿದು ತಿನ್ನುವ ಗಂಡು ಹುಲಿ ಆದರೆ ನಿನ್ನಂತ ಹುಲಿಗಳಿಗೆ ಹೇಗೆ ಬಲೆ ಬೀಸಬೇಕೆಂಬುದು ಈ ಖತರ್ನಾಕ್ ಕರ್ನಾಟಕನಿಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲೇ ಬಚ್ಚ. ಹೊರಟು ಹೋಗಲು ಬಂದಿರಲೇ ಲುಚ್ಚ. ನಿಮ್ಮಂತ ಸೊಕ್ಕಿನ ಶ್ರೀಮಂತರನ್ನು ಮೆಟ್ಟಿಸಲು ಬಂದಿದ್ದವನೇ ಈ ರಣವಿಕ್ರಮ. ರಣವಿಕ್ರಮ, ಸುಟ್ಟು ಹಾಕುತ್ತೇನೆಂದು ಸಿಟ್ಟಿನಿಂದ ಸಿಡಿದೆದ್ದು ಮುಂದೆ ಬಂದರೆ ಇದೇ ಪಿಸ್ತೂಲಿನಿಂದ ನಿನ್ನನ್ನು ಸುಟ್ಟು ಸುಡುಗಾಡಕ್ಕೆ ಹಾಕಬೇಕಾಗುತ್ತದೆ ಈ ನಿನ್ನ ಕೆಟ್ಟ ಶರೀರವನ್ನು. ನನ್ನನ್ನು ಸುಟ್ಟು ಹಾಕುತ್ತೇನೆಂದು ಸಿಟ್ಟಿನಿಂದ ಸಿಡಿದೆದ್ದು ಮುಂದೆ ಬಂದರೆ ಇದೇ ಲಾಜಿನಿಂದ ನಿನ್ನನ್ನು ಕಚ್ಚಿ ಹಾಕಿ ಕಚ್ಚಿ ತಿನ್ನುವೆ ಕಾಡಿನ ಹುಲಿಯಾಗಿ. ಕಾಡಿನ ಹುಲಿ, ಕಾಡಿನ ಹುಲಿಯನ್ನು ಈ ನಾಡಿನಲ್ಲಿ ಮೆರೆಯಬೇಡ. ಮೆರೆದಿದ್ದೆ ಆದರೆ ನನ್ನ ಗುಂಡಿನ ಏಟಿಗೆ ಹರಿದು ಹೋಗುವುದು ನಿನ್ನ ರಕ್ತದ ಕಾಲುವೆ. ರಕ್ತದ ಕಾಲುವೆ, ನನ್ನ ರಕ್ತದ ಕಾಲುವೆ ಹರಿಸುವ ನಿನ್ನಿಂದ ಅಷ್ಟೇ ಅಲ್ಲ, ಆ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಈ ಕರ್ನಾಟಕದಲ್ಲಿ ನಾವೇ ದೊರೆಯನ್ನು ಪೊರೆಯಾಡಿಕೊಳ್ಳುವ ನಿಮ್ಮಂತ ಕಟ್ಟಡ ನನ್ನ ಮಕ್ಕಳನ್ನು ನನ್ನ ಕಾಲ ಕೆಳಗೆ ಹಾಕಿ ಆ ಕಾಲ ಲೋಕಕ್ಕೆ ಹಟ್ಟಿ ಬಿಡುವೆ ನಿಮ್ಮಂತ ಸೊಕ್ಕಿನ ಕೊಂಡಿಗಳನ್ನು. ಪಾತಾಳಕ್ಕೆ ಹಾಕುತ್ತೇನೆಂದು ಸಿಟ್ಟಿನಿಂದ ಸಿಡಿದೆದ್ದು ಮುಂದೆ ಬಂದರೆ ನಿನ್ನ ಎಲ್ಲ ತಂದೆ ತಾಯಿಯರನ್ನು ಕತ್ತರಿಸಕ್ಕೆ ನಾನು ಕತ್ತರಿಸಬೇಕಾಗುತ್ತದೆ ಜೋಕೆ. ರೌಡಿ ರಾಜ, ನನ್ನ ಎತ್ತ ತಂದೆ ತಾಯಿಯನ್ನು ಕತ್ತರಿಸಿ ನೆನಪು ತೆಗೆದರೆ ಈಗಲೇ ನಿನ್ನನ್ನು ಕತ್ತರಿಸಿ ಕಬಾಬ್ ಮಾಡಿದರೆ ಮುಗಿದು ಹೋಗುವುದು ನನ್ನ ನಾಟಕದ ನಾಂದಿ. ಇನ್ನು ಮುಂದೆ
ಮಾಡ್ಬಾರ್ದು ನೋಡ್ರಿ ಸೌಕಾರನ ಕೈಯಾಗ ಇಟ್ಟಿನ ಇನ್ನು ಮಾಡ್ಬಾರ್ದು ನೋಡ್ರಿ ಒಟ್ಟಿನ ಮ್ಯಾಲ ಮೂವತ್ತು ಇಟ್ಟು ಬರ್ಕೊಂಡ ಲಾಲಿಕ್ಯಾಗ ಬಟ್ ಇಟ್ಕೊಂಡು ಬೀಸಾಕತ್ನಿ ಅಂದ್ರ ಸಾಕ್ ಸಾಲಾಗಿ ಬಂದ ಬಂದ್ ಪದೇ ಅದೇ ನೋಡ್ಯಾರ ಅಯ್ಯೋ ಅದಂತೂ ಭಾಳ ಹೆಚ್ಚಾತ್ರಿ ನಮ್ಮ ಕಡಿಮೆಲ್ಲಿ ಕಲ್ಲಿ ಕಾಟ ಏ ಮಾಮ ಮೊದಲ ನಂದ ಜೋಳ ಬೀಜ ಕೊಡತ ಅದು ಹೋಗ್ಲಿ ಬಿಡ್ರಿ ಆ ಕಡೆಯಿಂದ ಬರ್ತಾರ್ರಿ ಬಾಜು ಮನಿ ರಾಜಿ ಏ ಹುಡುಗ ಮೊದಲ ನಂದ ಗೋಧಿ ಬೀಜ ಕೊಡತ ಹೌದು ಕೌಸ್ಗ ಎಲ್ಲಾರು ಬೀಸಿ ಕೋಚಿ ಬಿಟ್ಟ ಸೂರ್ಯಪ್ಪನ ಕಟ್ಟಿಗೆ ಐತ್ರಿ ನನ್ನ ಬೌಡಿ Tecnologia! ಹೊತ್ತಾಗೇತಿ ಮಾರಿ ನೋಡಿಲ್ಲ ಹೊತ್ತಾಗೇತಿ ಮಾರಿ ನೋಡಿಲ್ಲ ಹೊರಗವ ಅಕಾಯಿಲ್ಲ ನನ್ನ ಕೈ ಜಿಲ್ಲೆ ಕಡೆ ಬಂದಂಗ ಕಾಣತಕ್ಕ ಬಾದ್ಲಿ ಬಾದ್ಲಿ ನೋಡಿ ಎಲ್ಲ ಮಾಳ್ಯಾಗ ಮುದುಡಿ ಆಗೈತೆನ ಎಲ್ಲ ಇವಳು ತಿಂದೆ ನಿಂದ ಗಿಡ್ಡೆ ಅನ್ನಕ ನಿಂದ ಹಿಡಿದ ಬೊಮ್ಮ ಕಣಸಿನಿ ಅಯ್ಯೋ ಬಂದ್ರೆ ಮಾಮನ ಬಳಿತ ಗಾಡಿ ಕೆಲವು ಪಟ್ಟು 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 ಮಾಮಗಳ ಪಿಕ್ಕಿ ಪಿಕ್ಕಿ ಮುಂದಿನ ತಿಂಗಳು ಆಗಸ್ಟ್ 8ನೇ ತಾರೀಕು 21 ಸ್ಟಾರ್ಟ್ ಆಗ್ತಾವ 21 ಫುಲ್ ಪಚ್ಚ ಐತಿ ನಮ್ದು ಏನ್ ಮಾಡ್ತಾರ ಅವ್ರ ಗಿಂಡಿಗೆ ಕಲ್ಲು ಹೋಗಿತ್ತ ನಾನು ಉಪ್ಪ ಚಿನ್ನ ಕಟ್ಟಿರ್ತಾನ ಅವ್ರ ಕಿತ್ತ ಅವ್ರ ಕೈಯಾಗ ಕೊಡ್ತಾನ ಮಾಮ ಇಲ್ಲಿ ನಂದೈತಿ ನಾ ಎಬ್ಬಸ್ತಾನೆ ಕೇಳು ನಾವು ಹೊರಗಡೆ ಹುರುಪಿದ್ದೀವಿ ನಾನು ಹನಗಂಡಿ ಮಾಮಗಳು ಫುಲ್ ಬಿರುಸುಗಾರಕ್ಕೆ ಬಂದಿದ್ದಿ ನಮ್ಮ ಹೊಟ್ಟೆ ಎಷ್ಟು ಉಳಿಸ್ತಾವ್ರು ಮತ್ತೆ ದಮ್ಮ ಅನ್ಸೋದು ಈಗ ನಂದೈತಿ ಕೇಳು ಮಾಮ ನಿನ್ನ ಗ್ಯಾರೇಜ್ ಗಾಡಿ ಮಾಮ ನಿನ್ನ ಗ್ಯಾರೇಜ್ ಬರ್ತೇನು ಹೋಗು ನೋಡಿ ಅರಿಶಿನ ಪಡದಾಗ ಹೋಗು ನೋಡಿ ಹಳ್ಳದ ದಂಡ್ಯಾಗ
ಶೆಟ್ಟಕ್ ಬಾ. ಇದು ಶಾಸನ ಭಾಳ ಲೂಸ್ ಆಗತ್ತೆ ನನಗೆ ಯಾವ ಗೆಡ್ಡಿ ಅಂತ ಅವನು ಸ್ವಾಮಿ ಬಲ್ಲ ನೀವು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ತಿಂಡಿ ತಗೊಂಡ್ರಿ ಮತ್ತೆ ಮಾಯ ಆಗ್ಲಿ ಅದು ಈಗ ನನ್ನ ದಿನ ಎಬ್ಬಿಸ್ತೀನಿ ಕೇಳು ಅಣ್ಣನ ಪಾತೆಯ ಹಿಂಗ ಅಳಿಗಾಡ್ಸೋದಲ್ಲ ಹಾಡ್ಬೇಕಲ್ಲಿ ಸುಚಾಪಾಗೆ ಬ್ಯಾಟ್ರಿ ಸಂಪುಡ್ರಿ ಅದ್ರಲ್ಲ ಡ್ರೈವರ್ ಮಾಮಗಳು ಯಾರ್ರಿ ನೀನು ಮೊದಲು ಚಡ್ಡಿ ಹಾಕೊಂಡು ನಿಕ್ಕ ಡ್ರೈವರ್ ಆಗತ್ತೆ ಎಲ್ಲ ಡ್ರೈವರ್ನ ಕೈ ಎತ್ತಿ ಬಿಡುದು ಒಟ್ಟ ನಮ್ಮ ಡ್ರೈವರ್ ಮಾಮನ ಸಲುವಾಗಿ ಒಂದು ಸಾಂಗ್ ಹಾಡ್ತೀನಿ ಕೇಳು ಉಡಾಳ ಡ್ರೈವರ್ ಲವರ್ ನಾನು ಊರಿಗೆ ಬಾಳ ಫೇಮಸ್
ಹೋಗಿಲ್ಲ ಮಾಮನ ಹಂಗೆ ಎದ್ದೈತೆ ಅಂದ್ರೆ ಬಿಡೋಲ್ಲ ಹಿಚಿಕ್ ಕೈ ಬಿಡಕ್ಕೆ ಯಾವತ್ತನೇ ಕೇಳಿಲಿ ಕರಿತನೆ ಬಾರ ಸರತನೆ ತಾರ ಮಾಮ ಮಾಡೋನು ದಾಂಡೇಲಿ ಟೂರ ರಗಡ ಮಾಡಿ ರಕ್ಕ ಬಂಗಾರ ರಗಡ ಮಾಡಿ ರೊಕ್ಕ ಬಂಗಾರ ನಮ್ದು ಆಗಿಲ್ಲ ಐತೆ ಫುಲ್ ಪವರ್ ಏನ್ ಹದಿಗೆಟ್ಟವ್ರಿ ಈ ಊರಾಗ ಜೋಳ ಬಿಸಿಗಿರ್ರಿ ಹುಡುಗರು ಹೂ ಅಂತೀನಿ ಅಲ್ಲ ನಾ ಅವಸರ ಸೊಂಟದ ಮೇಲೆ ಬುಟ್ಟಿ ಇಟ್ಕೊಂಡು ನೀವು ರೆಸ್ಟ್ ಮಾಡಕ್ ಹೇಳ್ಬಿಟ್ಟು ರೆಸ್ಟ್ ಮಾಡಿಬಿಡ ಅವಸರ್ಲೆ ಹೋಗಿ ಏ ಹುಡುಗ ನನ್ನ ಜೋಳ ಬಿಸಿ ಕೊಡಂದ್ರ ಅವ ಏನಂತ ಗೊತ್ತಾನ ಇಡ್ ಜಲ್ದಿ ಬರ್ದನ್ ರಾತ್ರಿ 8 ಬಾ ಅಂತ ಲಗುನ ಬಿಸಿ ಕೊಡು ಮಾಮ ಅಂದ್ರ ರಾತ್ರಿ 10 ಗಂಟೆಗೆ ಬಾ ಅಂತ ಹೆಚ್ಚಾಗಿ ಕೇಳಿದ್ರೆ ರಾತ್ರಿ 12ಕ್ಕೆ ಬಾ ಅಂತ ಮೊದಲ ಹೆಸರು ನನಗೆ ಗೊತ್ತಿಲ್ಲ ಈ ಊರಿಗೆ ನಾ ಹೊಸ ಬೆಳೆದೀನಿ ಪ್ರೀತಿ ಮಾಡೋ ನಾಟಕ ಮಾಡಿ ಜಾಳ ಬಿಸ್ಕೊಂಡು ಹೋಗುವಂತ ಬಂದೀನಿ ಮುರ್ಕೊಂಡಿದ್ದಿ ಯಾವ್ದಾಯ್ತು ಯಾವ್ದಾಡಿದ ಐವತ್ತಾಗಿ ನದಿ ಅಂತಕಿನ ನೀನು ಕಣ್ಣಾಗೇನ ಕಾಣಕ್ಕವ ನೀನು ನೀ ಡೆಕ್ಕಿ ಮಾಡಿ ಕರ್ತಕ ನನ್ನ ಸ್ವಂಟದಂಗಿಂದ ತಟ್ಟ ತಟ್ಟ ಆತು ಪೂರಕತ್ತೈತೆ ಏ ಜೋಕುಮಾರ ಹಳಿ ಜೋಕುಮಾರ ಏನದು ನೀನು ಸ್ವಂಟದಂಗಿಂದ ತಟ್ಟ ಅಂತ ಸೌರದ ಮಾತೇನು ಸೋರ್ಕತ್ತೈತೆ ಹುಡುಗಿ ಮೈಯಾಗಿನ ಬೇವರಣಿಯ ಮೈಯಾಗಿನ ಬೇವರಣಿಯ ಅಲ್ಲ ನಿನ್ನ ಪುಣ್ಯ ಹಾಕಿತ ಹೊಯ್ಕೋತ ಬರ್ಲಿ ನಾ ಏನೋ ಬೇರೆ ತಗೊಂಡಿದ್ದೆ ಆಗ ಹೋಗ್ಲಿ ಈಗ ಸರಳ ನನ್ನ ಜೋಳ ಬೀಸಿ ತುಂಬಿ ಬೀಸಿ ನನ್ನ ತಲೆ ಮೇಲೆ ಇಡೋ ಮಗನ ಬೀಸಿ ಕೊಡುವುದಿಲ್ಲ ಅಂದ್ರ ಏನ್ ಮಾಡಕದಿ ಬೀಸಿ ಕೊಡೋದಿಲ್ಲ ಅಂದ್ರೆ ಇವ್ನು ಬಿಟ್ಟು ನನ್ನ ಮಗನ ಒಂದು ಕೈ ನೋಡ್ಕೊಂಡು ಬಿಡ್ತೀನಿ నేను ಸಾವಕಾಶ ಮಾಡ್ಕೋರಿ ಬಾಯಾರ ನಾ ಬಡ್ಕೊಂಡಿಲ್ಲ ಚದ ಎಲ್ಲ ತಪ್ಪಿ ಬ್ಯಾರೆ ಕಡೆ ಕುಯ್ತ ಅಂದ್ರ ಎಲ್ಲಾರು ನೇತು ಒಯ್ಕೋದಾಕತ್ರಿ ನಾವೇನ್ರಿ ಕುಸ್ತಿ ಅಂತ ಹಿಡಿಯಾಕ ರೆಡಿನ ತಳಗ್ ಬಿದ್ರು ಅಷ್ಟ ಮ್ಯಾಲ ಬಿದ್ರು ಅಷ್ಟ ಬಿದ್ದಾಗಂತೂ ಬಾಳಿಕಾಯಿ ಇರತೈತೆ ಮಾಮ ಏಯ್ ನೀ ಹೇಳಿದ್ರ ನೋಡಕ್ ಕುಸ್ತಿ ಸಂಜಿಕ್ ಬರ್ತೀನಿ
ಕೊಟ್ಟಿ ನಮ್ಮ ಮನೆಗೆ ವಸ್ತಿ ಕುಸ್ತಿ ಹಿಡಿದು ಬ್ಯಾಡ ದೋಸ್ತ ಸರಳ ಜೋಳ ಬೀಸಿ ಕೊಡು. ಬೀಸ್ ಕೊಡ್ಕೊಂಡು ತಡಿಯ ನನ್ನ ಬಂಗಾರಿ ಬೀಸ್ಕೊಟ ಹೆಂಗಾದ್ರು ದಿಲಾದ್ ಮಮ್ಮನ ಗಿರ್ನೈತೆ ಎಲ್ಲ ಬುಟ್ಟ ಇನ್ನು ಒಂದೊಂದು ಬಗಸ ಕಾತ್ ತಗದ ಬೀಸ್ ಕೊಡ್ತಾನ ಅಟ್ಯಾಕ್ ಚಿಂತೆ ಮಾಡೈತಿ. ನೀ ಬೀಸಿ ಕೊಡ್ತೀನಿ ನಾಯಕ್ ಚಿಂತೆ ಮಾಡು ನನ್ನ ರಾಜಕುಮಾರ ಅಂದಂಗ ನಿಂದಟ್ಟು ಪೂಜಿತೇನು ಹೆಸರು ನಾನು ಆಗ ನಿಮ್ಮ ಅಣ್ಣಂದ ನಿನ್ನ ಪೂಜೆ ಅಮಾಸೆ ಕಾತ್ಲ ಗೋಧಿ ಬೇತ್ಲ ನನ್ನ ಹೆಸರು ಕೇಳವ್ರ ಹೆಣ ಯಾತ್ಲೆ ನನ್ನ ಹೆಸರ ನಿನ್ನಂತ ಹರಿದ ಹುಡುಗ್ಯಾದ ಸಂಜು ಮಾಮ ಏ ಸಂಜು ಮಾಮ ಅಂದಾಗ ನಿಮ್ಮ ಹೆಸರು ಏನ? ನನ್ನ ಹೆಸರು ಐತಲ್ಲ ಶೈಲ. ನನಗೆ ಯಾರು ಗಿಟ್ಟಿ ಅಂತಾರೆ ಎಲ್ಲ ನಮ್ಮ ಅಣ್ತಂಬ್ರು ಅವ್ರು ಅಂದ್ರೆ ಎಲ್ಲ ಅಣ್ತಂಬ್ರುಗಳು ಇಲ್ಲೇ ಬಳೆ ಆಗಿರೋ ಅಲ್ರಿ ನನ್ನ ಹೆಸರು ಐತಲ್ಲ ನಿನ್ನಂತ ಹರಿದ ಹುಡುಗರು ಇದಾರಲ್ಲ ಅವರು ಸೇವು ಡಾರ್ಲಿಂಗ್ ಹಿಂಗ ತಿಂದು ಹೆಚ್ಚಾದ್ರ ಗಿಟ್ಟಿ ಅಂತಾರೆ. ನಿಮ್ಮ ಹೆಸರು ಏನ್ರಿ? ಮತ್ತ ಅಂತದ್ರಾಗ ನನ್ನ ತಂದೆದನ್ನಲ್ಲ ಪ್ರೀತಿಯಿಂದ ಸೇವಂತಿ ನೀನ ತಾಂಡಿ ಯಾವ ಹಂಡಿ ಅವನ ಹೆಸರು ಹೇಳ ನನ್ನ ಮುಂದೆ. ನನ್ನ ತಂದೆವನ ಬಾಳ ಗಟ್ಟಿ ಅವನ ಕೈಯ ಸಿಕ್ಕ್ರ ಅಕ್ಕಿ ಮಗನ ಶೇಂಗಾ ಸೊಟ್ಟಿ. ನನ್ನ ತಂದೆ ಹೆಸರು ಐತಿ ಕೇಳಿಸ್ ಎಡಗೊಟ್ಟೆ ಗೌರ್ಮೆಂಟ್ ಕೈಯ ಕಾರ್ಕೊಂಡ್ ಕೆಲಸ ಮಾಡೋ ಆ ತಿರ್ಚಟ್ಟಿ ಮಗಳು ನೀ. ಹೌದು ನನ್ನ ಸುಕುಮಾರ ಮತ್ತೆ ಯಾಕೆ ಮಾಡ್ತಿ ತಕರಾರ ಜೋಳ ಬೀಸಿಕೊಡು ನನ್ನ ಸುಕುಮಾರ ಅಂತ ಹೋಗ್ ಮಾಡಿ ಅಳಿಬೇಡ ಹುಡುಗಿ. ಮೊದಲ ನಿಮ್ ಮುಂದಿನ ಕೊಡ್ತೀನಿ ಅಂದ್ರ ನಾ ಬೀಸ್ ಕೊಡತ್ತನ ಮುಂದಿನ ಏನ್ ಕೊಡ್ತಾರ ಮುಲ್ಲ ಹಳಿ ಮುಲ್ಲ. ಈಗ ನನ್ನ ಕಡೆ ರೊಕ್ಕಿಲ್ಲ ಆಮೇಲೆ ಕೊಡ್ತೀನಿ. ನಮ್ಮ ಅಪ್ಪನ ತಗೊಂಡು ಮುಂದೆ ನಿಂತ್ಕೋ. ಮುಂದಿನ ಇಸ್ಬೋದ ಹಿಂದಿನ ಇಸ್ಬೋದ ಇಂಟ್ರೆಸ್ಟ್ ಇಲ್ಲ ಹುಡುಗಿ. ಏನಿದ್ರ ಮುಂದಿನಿಂದ ಇಸ್ಬೋದ ಇಂಟ್ರೆಸ್ಟ್ ಐತೆ. ನಾವು ನೀವು ನಂಗೆ ಚಟ ಮಾಡಿ ಹಿಂಗ ರಸ ಇಲ್ದಂಗೆ ಒಟ್ಟಿನ ಮೇಲೆ ಹಿಂದಿನ ಬೇಡ ಮುಂದಿನ ಬೇಕು ಅನ್ನಂಗಾತ. ಹೌದಾ ನನ್ ರಸಗುಲ ಏನ್ ಬಾರಿ ಕಾಣ್ತೀಯ ನಿನಗಲ್ಲ. ನೀನು ಅಂದ್ರ ಒಂದು ಕೊಡ್ತೀನ ಒಂದು ಬೆಲ್ಲ. ನನ್ನ ನೋಡಿ ಸುರಿಸಿ ಬೇಡ ನೀ ಜೊಲ್ಲ. ನಮ್ಮ ಅಪ್ಪ ನೋಡಿದ್ರೆ ಒಗಿತಾನೆ ನನಗೆ ಚಪ್ಪಲ್ಲ. ಏನಿದೆ ಜೋಳ ಬೀಸಿ ಕೊಡೋ ಜೊಕುಮ ಏನ ಹುಡುಗಿ ನೀನು ಸ್ಟೈಲ ನಾ ಕೊಡ್ತೀನ ಒಂದು ಸ್ಮೈಲ್. ನಿಮ್ಮ ಅಪ್ಪ ಒಗದ ಹುಡುಗಿ ಹೊಲಕ್ ಒಂದ್ ಚಪ್ಪಲ್ಲ. ನಾನು ತಿನ್ನಸತ್ತನು ಗೊಂಡಂತ ಆಪಲ್. ನನ್ನ ಪ್ರೀತಿಗಾಗಿ ತಿನ್ಬೇಡ ನಿಮ್ಮೂರ ಹಾದಿ ಮಣ್ಣ. ನನ್ನ ಪ್ರೀತಿ ಪಡೆ ಗಟ್ಟಿತ್ತು ನೋಡಕೋ ನೀ ಹರಕ ಚಣ್ಣ. ನನ್ನ ಪ್ರೀತಿ ಬೇಕಂದ್ರ ತಂದು ಕೊಡೋ 5 ತಲೆ ಬಂಗಾರ ಚೈನ. ಹುಡುಗಿ ನಿನ್ನ ಬಣ್ಣ ನಿನ್ನ ಪ್ರೀತಿಗಾಗಿ ತಂದು ಕೊಡ್ತೀನ ಒಂದು ಬಂಗಾರ ಚೈನ. ನನ್ನ ಪ್ರೀತಿಗಾಗಿ ಹಾಡ ಕುಣಿಯದೆ ಒಂದು ಡಿಕ್ಲಾಗ ಗಾನ ಎಬ್ಬಸ್ಬೇಕು ಮಾಮ ಮತ್ತೆ ಫುಲ್ ಗಿಚ್ಚಿ ಎಬ್ಬಸ್ಬೇಕು.
ಮನಿ ಮಂದಿಗೆಲ್ಲ ಗೊತ್ತಂದರು ಬಿಟ್ಟಿಲ್ಲ ಏನಾದರೂ ನಿನ್ನಂತವ ಮತ್ತೇನ್ರಿ ಶಿವಂತ ಅವ್ರ ಯಾರ ಐತ್ರಿ ಬಿಸಿಲಾಗ ಹುಟ್ಟಿದ್ದೆ ಒಟ್ಟು ಹಂಗ ಒದ್ರದ ಒಂದಾನೆ ಅಲ್ಲ ಮಾಮ ನಿನಗೇನ ಮಾಜಿಡ್ ಹೋಗಿರೋದವನು ಇಲ್ಲ ಯಾರು ಇಲ್ಲ ಹಂಗಾರ ಮಾಮನ ಪ್ಯೂರ್ ಐತಿ ಇನ್ನೊಂದು ಆಕ್ಟಿವೇಶನ್ ಆಗಿಲ್ಲ ಮುಂದಟ್ಟ ಉಪಯೋಗ ಅಟ್ಟ ಅಡ್ಜಸ್ಟ್ ಮಾಡ್ಕೋತೇನೆ ಅಮ್ಮ ಇಲ್ಲಿ ನಾ ಎಬ್ಬಿಸ್ತೀನಿ ಕೇಳು ಮರಿಲಿಂಗು ಊರಾಗ ಕಡದರ ಕಡಲಿ ಇನ್ ಮಾನ ಮಾಡೋದು ಹೊಯ್ಕೋತ ಹೋಗ್ಲ ಸಾಕ ಮಾಮನ ಸಾಕ ಬೇಡ ನೀ ಸಣ್ಣ ವಹಿಸ್ಕೊಂಡು ಪ್ರಿಯ ಶಿರೋಳ ದಿನ ಮಾರಿಸು ಮರಕ ಯಾರ ಮತ್ತೇನ್ರಿ ಜೇವಂತ ಅವ್ರ ದಾರಿ ಮ್ಯಾಲ ಕ್ಯಾರ ಆಯ್ತ್ರಿ ಬಿಸ್ಕೊಂಡು ಹೋಗಕ್ ಬಂದಿದ್ದೆ ಏನು ಬೀಸ್ಕೊಂಡು ಹೋಗಾಕ ಬಂದಿರು ಏನು ಕೊಟ್ಟಿಸ್ಕೊಂಡು ಹೋಗಾಕ ಬಂದಿರು ಎಡಕೈ ಅಡ್ಡ ಬಂದ ನನ್ನ ಕೈಯಾಗ ಇವತ್ತು ಇವ್ನು ಗಬ ಗಬು ಮಾಡೋದ ಹರಿ ಮುಲ್ಲ ಏನದ ಕುಟ್ಟಿಸ್ಕೊಂಡು ಹೋಗುದ ಅದರಿ ಕಾರ ಮತ್ತೆಲ್ಲಿ ಕೊಟ್ಟು ಹೋಗಿ ಮಾಡಿರಿ ಮತ್ತೇನು ಕುಟ್ಟಿಸ್ಕೊಂಡು ಹೋಗ್ತಾರ ಮಾಡಿ ಕೂರ್ಸಾಲೆ ಅಂದಂಗ ನೀ ಯಾಕ ಬಂದಿ ನಾ
ಸೇವಂತಿ ಆ ಸಂಜಾನಗಿರಿದಾಗ ಗೊಂಜಾಳ ಇಟ್ಟು ಬುರ್ಸತ್ತ ನಾನು ಹೋರಿ ಮುಚ್ಚಲ್ದಾಗ ಹೋತ ಆಯ್ತು ನೋಡ ಅಷ್ಟು ರಾಯ್ಲಿ ಬೈತಾಯ್ತು ನೋಡ. ಅಲ್ಲ ನನ್ನ ಕಂಡ್ರೆ ನನಗೆ ಅಷ್ಟಾಗ ಪ್ರೀತಿ ಬರೀ ನಾ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲಿ ಬಂದ ಬಿಡ್ತಿಯಲ್ಲ ಯಾಕ ಎಲ್ಲಿ ಮೇಲೆ ಹತ್ಲಾರ್ದೇನ ಹಳೆ ಮುಳಿತಾರ ಮೇಲೆ ಹತ್ಬೇಕಲ್ಲ. ನೀ ಸಣ್ಣಾಗಿರ್ತಾಯಿಂದ ಸಲ್ಲಿಗಿಂತ ಸಾಲಿ ಕರ್ಕೊಂಡು ಹೋಗ್ತೈತೆ ಯಾರು ಹುಡುಗರ ಸಕಾಸು ಮಾಸ್ತರ್ ನನಗೆ ಬಿದ್ದಿ ಎಲ್ಲ ನಾವು ಎದ್ದು ಹೊಡ್ಕೊಂಡ ನಾ ಇಲ್ಲಿ ಅದನ್ನ ಮಾಮ ಹೊಟ್ಟೆ ಇರ್ತಾನ ಎಷ್ಟು ಗುಮ್ಮದೈತಿ ನೀನು ಗುಮ್ಮುತ್ತೀನಿ ಒಟ್ಟ ತ್ರಾಸ ತಗೋಬೇಡ ಏನು ಹಿಂದೆ ಎಣ್ಣೆ ಹಾಕೊಂಡ್ರೆ ಯಾಕೆ ಮಾಡಿದ್ದಿ ನೀನು ಮದುವೆ ಮಾಡ್ಕೊಳಾಕ ಹುಡುಗಿ ಮದುವೆ ಆಗಾಕ ನನ್ನೇನು ಮದುವೆ ಆಚು ಮೊಸು ತೆಗಿನು ಮುಲ್ಲ ಸಣ್ಣಾಗಿರ್ತ ಸಾಲೇನ ಸುದ್ದಿ ಹೇಳ್ರಿ ನೀನು ಮದುವೆ ಹಾಕೊಳ್ಳಂತಿದ್ದೇನು ಸರೇ ಜೋಕುಮಾರ ಸರಿ ಹೊಟ್ಟಿ ಬಿಟ್ಟು ಒಂದ್ಸರಿ ಯಾವಾಗ ಆಂಟಿ ಬೇಡ ಹತ್ತನಿ ಬಿಡ ಹುಡುಗಿ ಮದುವೆ ಅಲ್ಲ ಬಿಡ ಇಲ್ಲೇ ಟೆರಾ ಸ್ಟೇಷನ್ ರಿಜಿಸ್ಟರ್ ಅಂತ ಮಾಡ್ಕೊಂಡು ಹೋಗಿ ನೀನು ಮ್ಯಾರೇಜ್ ಬೇಡ ನೀನು ರಿಜಿಸ್ಟರ್ ಬೇಡ ಸರಿ ಹೋಗ್ತೀನಿ ಸರಿ ದಾದಿ ಬಿಡು ಹೋಗ್ಬಾರ ತಡಿ ನಾನು ಚಿರೋಳ ಹೂವ ನೋಡ್ರಿ ಹೆಂಗ್ಯಾಂಗೋ ಅಕ್ಕೈತೆ ನಾನು ನೋಡಿದ್ರೆ ನಿನಗೆ ಹೆಂಗೆ ನೀನು ನೋಡಿ ಹಿಡ್ದೈತಿ ಗುಂಗ ಮಾಡೋನು ಬಾರ ಪ್ರೀತಿ ಸಂಘ ನನಗಾಗಿ ಹೋಗಿಲ್ಲ ಒಂದು ಮಜ್ಜಿಗೆ ಶಾವಿಗೆ ಮತ್ತೆ ತಡ ಮಾಡ್ತು ನನ್ನ ಗೆಡ್ಡ ಮಾಮ 200 ರೂಪಾಯಿ ನನ್ನ ಮರೆತು ನೀ ಹೇಗಿರ್ತಿ ಎತ್ತಂದ್ರ ಮಾಮ ನೋಡೋನು ಮಾಮ ಅಲ್ಲ ನಿನ್ನ ಮಾಮ ನೋಡೋನು ಅಲ್ಲ ನಾವು ಸಾತ್ರ ಮುಂದೆ ಸಿರಿ ಬರ್ಲಪ್ಪ ಈ ಜೀವನ ಹಾಗೆ ಗಡಿತಿ ಸೇವಂತಿ ಕೊಟ್ಟಲ್ಲ ನನ್ನ ಕೈಯಾಗ ತೆಂಗಿನಕಾಯಿ
ಈ ಮಂಜಾನ್ ಜೋಡಿ ನೀ ಏನ್ ಚಾಲು ಮಾಡೀನಿ ಡ್ಯೂಟಿ ಇನ್ನು 3 ತಿಂಗಳಾಗ ಬರ್ತೈತಿ ನಿನ್ನ ಗೋಂಡ ಅಂತ ವಾಟಿ ಏ ಮಂಜ ಮಗನ ಗೋಂಗ ಮಂಜಾನಂಗ ಡಂಗನಂಗ ಪುಣ್ಯಾತಿದ್ರಿ ಈಗ ಯಾರ ತೊಳಿದ್ರಿ ಯಾರ ತೊಳಿದ್ರಿ ಏ ನನ್ನ ಲವನ್ ನಿನ್ನ ಲವನ್ ಹಾಕಾಳು ಎಬ್ರೇಶಿ ಈಗೇನು ಸಣ್ಣಾಗಿರ್ತಾಗಿಂದ ಎಲ್ಲ ಸರ್ವಿಸ್ ಮಾಡಿದ ಮಗ ನನ್ನ ಅದನ ಹಂಗಾಗಿ ಈಗ ನನ್ನ ಲವರು ಲೇ ಮುಳುಗೋಡ್ರಿ ಯಾಕೆ ಹಿಂಗ್ ಜಗಳ ಆಡಕತ್ತೀರಿ? ಅಲ್ಲ ನಾನು ನಿಮ್ಮಿಬ್ರು ಲವ್ ಮಾಡಿಲ್ಲ ಹಂಗ ಏನೋ ಫ್ರೆಂಡ್ಸ್ ಅಂತ ತಿಳ್ಕೊಂಡು ಡ್ಯಾನ್ಸ್ ಮಾಡ್ದಪ್ಪ. ಏ ದೋಸ್ತ ನಮ್ಮ ಇಬ್ಬರ ಮೇಲ ಮನಸ್ಸಿಲ್ಲ ಅಂತ ತಿಳ್ಕಿನ ಇದಕ್ಕೆ ಹೆಂಗ್ ಮಾಡುದು ದೋಸ್ತ ಹೆಂಗ್ ಮಾಡುವ ಹೆಂಗ್ ಮಾಡೋದು ಏನ್ ಹೇಳೋ ದೋಸ್ತ ನಾವು 3 ಮಂದಿ ಫ್ರೆಂಡ್ಸ್ ಆಗಿರಲ್ಲ ಲೇ ಮುಳುಗೋಡ್ರಿ ಏನದು ಮಾಡುದು? ಲವ್ ಹುಡುಗಿ ಲವ್ ಲವ್ ಅಂತ ಹೊಡಿಬ್ಯಾರ ನನಗೆ ಟವ್ವ ತಂದ ಮುಡಿಸ್ರ ನನ್ನ ಜಡಿಗೆ ಗುಲಾಬಿ ಹೂವ ಆಮೇಲೆ ಮಾಡಕ್ಕೆ ನಾನು ನಿಮ್ಮನ್ನ ಲವ್ವ. ನೀ ನಮ್ಮನ್ನ ಇಬ್ಬರು ಲವ್ ಮಾಡಿದಾರ ಹೋಗಿಲ್ಲ ಹವ ಅಯ್ಯಯ್ಯ ಅದು ಸೋರಾಕತ್ತದ ಮೊದಲು ವರ್ಷ ಏಯ್ ಮಾಸ್ತರ್ ಎಬ್ಬಸಿನ ಹುಡುಗ ಮಾಸ್ತರ್ 16 20 ಸ್ಟಾರ್ಟ್ ಆಗಿದೆ ನನಗೆ. ಪ್ರೀತಿಯ ಪದದ ಬದಲ ಜವಾರಿ ಮನಕ ಬಂದರ ಬರಹುಣ್ಣಿ ಕನಕ ಮಾಡಿ ಕೊಟ್ಟ ಹೌದು ಕೈಯಾಗ ಒಂದು ಕಾಟ ನನಗೆ ಟಾಟ ಮಾಡಿ ನಿನಗೂ ಕೊಡುವಪ್ಪ ಜಾಲಿ ಬಡಿಗಾರ ಮನ್ಯಾಗ ಜಾಲಿಗೆ ಊಟ ನಡಿ ದೋಸ್ತಲ್ಲ ನಾನು ಹೋರಿಗೆ ಲುಚ್ಚಲ್ಲ ಐತೆ ಒಳಗೊಳ್ತಿದ್ದೆ ಹೋಗು ನಡಿ ದೋಸ್ತ ಹೋಗು ನಡಿ ಅವರು 20 ರೂಪಾಯಿನ ಕೊಟ್ಟಿರ್ತಾರೆ. ಬುಡ್ಡ ಪನಟ್ಟಿ ಅವರು 100 ರೂಪಾಯಿನ ಕೊಟ್ಟಿರ್ತಾರೆ. ಅವರಿಗೆ ತುಂಬಾ ಅವರಿಗಿದ್ದೀನಿ.
ಅವರ ಪ್ರಾಣ ತೆಗೆಯುವ ಯಮರಾಜ. ಏ ಧರ್ಮರಾಜ ಧರ್ಮ್ಯ, ಈ ಊರಲ್ಲಿ ದೊಡ್ಡ ರೈತನಾಗಿ ಹೇಗಿನ ಹೊತ್ತು ಯೋಗಿ ಆಗುತ್ತಾನೆ ಅಂದರೆ ಆ ನಿನ್ನ ತಮ್ಮ ನನ್ನ ಬಲಗೈ ಬಂದವನಿಗೆ ಜೋಡಿ ಹೆಚ್ಚಿನ ಗಾಡಿಯ ಸ್ಪರ್ಧೆಯಲ್ಲಿ ನಮ್ಮನ್ನು ಸೋಲಿಸಿ ನೀವು ಜಯ ಸಾಧಿಸಿದರೆ ನಾನು ಸುಮ್ಮನೆ ಇರ್ತೇನೆ ತಿಳಿದುಕೊಂಡೇನೋ ಆರಾಮ್ ತೋರ. ಸೇರಿಗಾಗಿ ಸೌಂದರ್ಯದ ಸಾಗರದಲ್ಲಿ ಸಂಚರಿಸುವ ನಿನ್ನ ತಮ್ಮನ ಹೆಂಡತಿಯನ್ನು ನನ್ನ ರಂಗನಾಗಿ ಮಾಡಿಕೊಂಡು ಈ ಊರಲ್ಲಿ ಮಹಾರಾಜನಾಗಿ ಮೆರೆಯುತ್ತಿದ್ದರೆ ನನ್ನ ಹೆಸರು ವ್ಯಾಪ್ತಿ ನಂಜೆ ಗೌರವೇ ಅಲ್ಲ. ಸಿಟ್ಟಿನ ವಯಸ್ಸ ಯಾರು ಹಾಕ್ತಾರೆ ಗೌಡ್ರು? ಏನು ಯಾರು ತಿರ್ಸಟ್ಟಿ ನನಗೆ ಅವಮಾನ ಮಾಡಿದ ಧರ್ಮರಾಜ ತಮ್ಮನನು ಅವ್ರೇನಂತ ತಪ್ಪು ಕೆಲಸ ಮಾಡ್ಯಾರ್ರಿ? ತಪ್ಪು ಮಾಡಿದ ತಿರ್ಸಟ್ಟಿ ತಪ್ಪು ಮಾಡಿದ್ದಾರೆ. ಪ್ರತಿ ಸಾರಿ ನಮ್ಮ ಊರಿನ ಜಾತ್ರೆಯಲ್ಲಿ ಜೋಡಿ ಹೆಚ್ಚಿನ ಗಾಡಿಯ ಸ್ಪರ್ಧೆಯಲ್ಲಿ ನಮ್ಮನ್ನು ಸೋಲಿಸಿ ತಪ್ಪು ಮಾಡಿದಾನೆ ಆ ಪ್ರಭಾವಿ. ಇಂದು ಅದೇ ಸೇಡಿಗಾಗಿ ಅವರ ಬಾಳ ತೋಟವನ್ನು ಹಾಳು ಮಾಡಲು ನನ್ನ ಬಲಗೈ ಬಂಟು ಮಾರುಗಳನ್ನು ಕಳಿಸಿವೆ. ಅಷ್ಟು ಮಾಡ ಸಾಕ್ರಿ ಗೌಡ್ರ. ಅವ್ರ ಅನ್ನ ತಿರುಗಿ ಬಿಟ್ಟು ಮಣ್ಣು ತಿಂದ ಬದುಕ್ಬೇಕಾ? ಮಾಕ್ರಿ ಮಣ್ಣು ತಿಂದ ಬದುಕ್ಬೇಕ. ನಾನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡ್ ಬರ್ಬೇಕು. ಆಸ್ತಿಗೆ ನೀರೇ ಹೊರತಿ ಆಗಿರುವಾಗ ಸಂಕೋಚ ಏಕೆ ಪಡ್ತಿರ್ತಂಗೆ ತೆಗೆದುಕೋ 10,000 ಹಣವನ್ನು. ಸರಿ ಅಣ್ಣ, ನಾನಿನ್ ಬರ್ತೀನಿ. ಆಯ್ತು ಸೋರ್ನ ಹೋಗಿ ಬಾ. ಅಲ್ರಿ ಸಾವುಕಾರ, ನಿಮ್ಮ ಹೆಸರು ಆಸ್ತಿ ಬಟ್ ಆ ಸುವರ್ಣ ಅವಲ್ಲಿ ಯಾಕೈತಿ ನೋಡ್ರ. ನೋಡು ತಿರ್ಸೆಟ್ಟಿ, ನಾನು ಕೆಟ್ಟವನಾಗುತ್ತೇನೆ ಎಂದು ತಿಳಿದು ನನ್ನ ತಂದೆ ನನ್ನ ತಂಗಿಗೆ ಹೆಸರಿಗೆ ಆಸ್ತಿ ಬರೆದಿಟ್ಟು ಸತ್ತು ಹೋದ. ಏನ್ರಿ ಇದು ಹಕ್ಕಿಕತ್ತ ಗೊತ್ತಾಗ್ರಿಪ್ಪ ನನಗ. ಇನ್ನು ಮುಂದೆ ನಮ್ಮ ವೈರಿಗಳ ರುಂಡವನ್ನು ಆರಿಸಬೇಕು. ಚೆಂಡು ತೆಗೆದು ಅಟ್ಟ ಯಾಕ್ರಿ ಸಾವುಕಾರ? ಅವ್ರು ಚಪಾತಿ ಲಟ್ಟಿಸ್ ಬಿಟ್ಬಿಟ್ರು. ಅದ್ರಾಗ ನಾವು ಮಾಡಿದ ಮಜಾ ನಾವು ಸಜ್ಜ. ನಮಸ್ಕಾರ ಗೌಡ್ರಿ, ನಮಸ್ಕಾರ. ಗಜೇಂದ್ರಪ್ಪ ಅಕ್ಕೇನು ಹೊಂಚು ಮಾಡಿ ಸಂಚು ಹಾಕಲು ಬಂದ್ರಿ? ಆಗಿರಲಿಲ್ಲ ಗೌಡ್ರಿ, ನಿನ್ನೆ ನಿಮ್ಮ ಹೆಣ್ಮಕ್ಕಳು ನಮ್ಮ ಬಾಳೆ ತೋಟಕ್ಕೆ ನುಗ್ಗಿ ನಮ್ಮ ತೋಟವನ್ನು ನಾಶ ಮಾಡಿದ್ದಾರೆ. ಅದಕ್ಕೆ ಪರಿಹಾರವನ್ನು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಗೌಡ್ರಿ. ಪರಿಹಾರ? ನಿಮ್ಮಂತ ಪ್ರದೇಶಗಳಿಗೆ ಈ ಸಾಹುಕಾರ ಕೊಡೋದಿಲ್ಲ ಪರಿಹಾರ. ಈ ಸತ್ತ ಮೇಲೆ ಕೊಡ್ತಾರೆ ಸರ್ಕಾರ ಪರಿಹಾರ. ಸರ್ಕಾರ ನಡಗಿಸುವ ಸರ್ದಾರರು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡಿರುವಾಗ ನಮ್ಮಂತ ಬಡ ರೈತರಿಗೆ ಎಲ್ಲಿಂದ ಬರಬೇಕು ಪರಿಹಾರಧನ? ಸುಮ್ಮನೆ ನಮಗೆ ಸೇರಬೇಕಾದ ಹಣವನ್ನು ಕೊಟ್ಟು ಇಲ್ಲಿಂದ ಪಾರಾಗು. ಇರದಿದ್ದರೆ ಮುಂದೆ ನೋಡಿಕೋ ನಿನ್ನ ಜೀವನದ ಗತಿ.
ಶಿವೆ, ಎಚ್ಚರದಿಂದ ಮಾತನಾಡು. ನನಗೆ ಎತ್ತರ ಹೇಳ ಹುಚ್ಚು ಗೌಡ, ನೀನೊಬ್ಬ ದೊಡ್ಡ ಸಾಹುಕಾರನೇ ಎಂದು ಸೋತಿಸಲ ಮಾಡಿದು ಹೋಗುವ ಜಾತಿ ನನ್ನದಲ್ಲ. ನಿನ್ನನ್ನು ತುಂಡಾಗಿ ಕತ್ತರಿಸುವ, ನಿನ್ನನ್ನು ತುಂಡಾಗಿ ಕತ್ತರಿಸುವೆ. ನೀನು ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಗಜೇಂದ್ರ. ನಿನ್ನಂತ ಬೆಟ್ಟದವನ ಜೊತೆ ಬೇಟೆಯಾಡಲು ಸದಾ ಸಿದ್ಧ ನಂಜೇ ಗೌಡ. ಏ ತಮ್ಮ, ಕಂಡವ್ರಿಗೆ ಪರಿಹಾರ ಕೊಡಕ ಇದು ಹನಗಡಿ ಸೊಸೈಟಿ ಗೋಡಾನ ಮಾಡಿದ್ರು ತಮ್ಮ. ಇದು ಪಕ್ಕ ಗೌಡ್ರ ಮಂಟನ ಐತಿ. ಎಷ್ಟರಿಂದ ಮಾತನಾಡು. ನನಗೆ ಎಷ್ಟರ ಹೊತ್ತು ಸೊಳ್ಳೆ ಮಕ್ಕಳ. ಈ ಪುಂಡವಲಿ ಅಂದುಕೊಂಡು ಹರಿದಲ್ಲಿ ಬಂದರೆ ಈ ಪುಂಡವಲಿಯಿಂದ ನಿನ್ನ ರುಂಡ ಹಾರುವುದು ಎತ್ತರ ಒಂದು ಹುರಿ ಅಂದು ತೋರಿಸಿದರೆ ನಾವೇನು ಶೆಂಡರಂತೆ ಓಡಿ ಹೋಗುತ್ತೇನೆ ತಿಳಿದುಕೊಂಡೆನೋ. ಬಂಡ ಪಟ್ಟಿಯ ಮಗನೇ, ನಿನ್ನ ಎದೆಗೆ ಗುಂಡು ಹಾಕುವ ಗಂಡುಗಲಿ ನಾನು. ತಾವು ಮಗನೇ, ನಾನು ಎದೆಗೆ ಗುಂಡು ಹಾಕುವ ಬಚ್ಚ, ನೀನು ಗುಂಡು ಹಾಕಲು ಬಂದರೆ ನಿನ್ನ ಗುಂಡಿಗೆ ಎದುರಿ ಹೋಗುವ ಗಂಡು ನಾನಲ್ಲ. ನಿನ್ನನ್ನು ಕಂಡು ಕತ್ತರ್ತೆ ಆಗಿ ಬಿಡುವೆ ಎತ್ತರ. ಈ ರೈತರ ರಾಜ್ಯದಲ್ಲಿ ಸುಮ್ಮನೆ ನನ್ನ ಪರಿಹಾರ ಕೊಟ್ಟು ಪಾರಾಗು. ಇರದಿದ್ದರೆ ನೋಡಿಕೋ ಮಗನೇ ನಿನ್ನ ಜೀವನದ ಗತಿ. ಕೋಳಿಗಾಗಿ ಇನ್ನೊಬ್ಬರ ಮನೆಯಾಗಿಲು ಕಾಯುವ ನಾಯಿ ನಿನ್ನನ್ನು ಉಳಿಸಲೇ ಬಿಡಲಾರೆ. ನಿನ್ನನ್ನು ಕತ್ತರಿಸಲು ಬಂದ ಸಿಂಹದ ಬರಿ ನಾನು. ಸಿಂಹದ ಬರಿ ಅಂದರೆ ಸತ್ತು ಹೋದ ಸಂಜಪ್ಪನ ಬಚ್ಚೆ. ಶಿವದ ಬರಿ ಎಂದು ಸಮರ ಸಾಧಿಸಿ ಸೇಡು ತೀರಿಸಿಕೊಂಡು ಬಂದರೆ ನಾನು ಕಾಡಿನ ಕಡ್ಡ ಮೃಗವಾಗಿ ನಿನ್ನ ಹೊಟ್ಟೆ ಹರಿವು ಹಾಕುವೆ ನನ್ನ ಭದ್ರ ಕೋಟೆಯಲ್ಲಿ. ಏ ತಮ್ಮ, ಅಂದು ಕಳ್ಕೊಂಡು ಆಸ್ತಿ ಇನ್ನು ಸಿಗಾಕ ಸಾಧ್ಯವಿಲ್ಲ ತಮ್ಮ, ಸಾಧ್ಯವಿಲ್ಲ. ಸಾಧ್ಯವಾಗಿರ್ತೀನಿ ಮಗನೇ. ಒಮ್ಮೆ ನನ್ನ ಪರಿಹಾರ ನನಗೆ ಕೊಟ್ಟು ಬಿಡು. ಇರದಿದ್ದರೆ ಹಾರಿ ಹೋಗುವುದು ನಿಮ್ಮೆಲ್ಲರ ಪ್ರಾಣವಾಯು. ನನ್ನ ಕಥವರಿಗೆ ಪರಿಹಾರ ಕೊಡಲಿಕ್ಕೆ ನಾನೇನು ಬಾಣಸೂರ ಕರ್ನಾಲ ತೆಗೆಯುವ ಯಮ ರಾಜ. ಯಮರಾಜ
ಸೌಂದರ್ಯ ಕಂಡು ಈ ಬ್ರಹ್ಮಾಂಡದಲ್ಲಿ ಹುಟ್ಟಿಲ್ಲ. ಒಂದು ವೇಳೆ ಹುಟ್ಟಿದೆ ಅಂದರೆ ಅವನ ರುಂಡವನ್ನು ಕತ್ತರಿಸಿ ಹೂವಿನ ಚೆನ್ನಂತೆ ಮರಮಾಲೆ ಮಾಡಿ ಹಾಕಿಕೊಳ್ಳಬಲ್ಲ ಈ ಸಾಹುಕಾರ. ಕೊಟ್ಟಿನ ಸಾಹುಕಾರ ರುಂಡ ಕತ್ತರಿಸುವ ಪುಂಡವಲ್ಲಿ ನೀರಾದರೆ ನನ್ನಂತ ಗೊಂಡಗಳ ಗೊಂಬನ ನುಂಗಿ ನೀರು ಕೊಂಡು ಬಿಟ್ಟಿತ್ತು ಈ ರಾಜವನೇ. ರಾಜಾವಳಿ ಇನ್ನೊಬ್ಬರ ಮನೆ ಬಾಗಿಲು ಕಾಯುವ ನಾಯಿ ಎತ್ತಿದರೆ ಈ ಗಂಡುಗಳಲ್ಲಿ ಕೊರಳಿಗೆ ಬೆಂಕಿದೆ ಅಂತ ತಿಳಿದುಕೋ ಮಗನೇ. ಸುಮ್ಮನೆ ಮಾನ ಕೊಡಬೇಕು ಒಂದು, ಇಲ್ಲ ನಿಮ್ಮ ಹೆಣ ಹೋಗಬೇಕು ಒಂದು. ತಡಿಯೋ ತಮ್ಮ ತಡಿ, ಕತ್ತರಿಸಿ ಹಾಕಿದಾರ ನಿನಗೆ ಏಟು ಬೇಕು ಹೇಳ ನನಗೆ ರೊಕ್ಕ. ನೋಡಿ ಶೆಟ್ಟಿ, ನಮ್ಮ ಬೆಳೆ ಹಾನಿ ಮಾಡಿದ್ದಕ್ಕೆ 1 ಲಕ್ಷ ಪರಿಹಾರ ಕೊಡಬೇಕು. ಬರೇ ಕಿಸ್ಬಿ 1 ಲಕ್ಷ ಹಿಂಗಾಗಿ ಹಿಂಗ್ ಬರ್ತೀನಿ ತಡ್ಕೋ. ತಗೋರಿ ನಿಮ್ಮ ಪರಿಹಾರ. ಹೋಗ್ರಪ್ಪ, ನಿಮ್ಮ ದಾಟ ನಮಸ್ಕಾರ. ನಿಮ್ಮ ದಿಕ್ಕಿಗೆ ನೀವು ಹೋಗಿ ಬರ್ರಿ. ಇಷ್ಟಕ್ಕಾಗಿ ವ್ಯವಹಾರ ಮುಗಿತಂದು ತಿಳಿದುಕೊಳ್ಳಬೇಡ. ಸುಮ್ಮನೆ ನನ್ನ ಜಮೀನನ್ನು ನನಗೆ ಬಿಟ್ಟು ಕೊಟ್ಟರೆ ಸರಿ. ಇಲ್ಲದಿದ್ದರೆ ಈ ಬೆಟ್ಟದಲ್ಲಿ ಮತ್ತೆ ವೇದಾಂತಕ್ಕೆ ಸದಾ ಸಿದ್ಧ. ಹೋಗ್ತೀನಿ. This is my challenge. ಇವರನ್ನು ಸುಮ್ಮನೆ ಬಿಟ್ಟಿದ್ದೆ ತಪ್ಪಾಯ್ತು. ನನಗೆ ಅಪ್ಪನ ಪಡಿತರ ಎಷ್ಟೊತ್ತಿಗೆ ಅವರ ಹೊಂಡ ಚೆನ್ನಾಗಿ ಬರ್ತಿದ್ದು. ಹೋಗು, ಏನು ತಿಳಬೇಕು ಈ ಗೌಡನ ಕುತಂತ್ರ. ಬೆಟ್ಟದಲ್ಲಿ ಜೊತೆ ಬೇಡ ಸದಾ ಸಿದ್ಧ ಈ ನಂಜೆ ಗೌಡ. ಕೊಂಡವರ ರುಂಡ ಆರಿಸುವ ಪುಂಡ ರೌಡಿಯಾಗಿ ನಾನಿರುವಾಗ ಯಾರು ರುಂಡ ಆರಿಸಬೇಕು ಹೇಳಿ ಬಾಸ್? ಈಗ ಆಗುವ ಕ್ಷಣದಲ್ಲಿ. ನಿಲ್ಲು ರಾಜ, ನಿಲ್ಲು. ವಿಕ್ರಮನ ಮಾಡಾರ ಮಾಡುವುದಕ್ಕಿಂತ ಮುಂಚೆ ಹಾಸಿ ಟಿ ಶರ್ಟ್ ಗದಿಗೆ ಕೊಂಡು ಮುಗಿಯಿತು ನಿನ್ನ ಕಥೆ. ನನ್ನ ಮಿತ್ರ ಒಮ್ಮೆ ಆರ್ಡರ್ ಮಾಡಿದರೆ ನೀನಿನ್ನು ಮಾಡಲೇಬೇಕು. ಹಾಕ್ಬೇಡ್ರಪ್ಪ ಗೊಂಡ, ನಾ ಏನಂತ ತಪ್ಪು ಮಾಡೇನಿ? ಶೆಟ್ಟಿ, ನನ್ನ ಅಪ್ಪ ನೆಗೆದ ಆ ಬಡ ಬಿಕ್ಕಾರಿ ನನ್ನ ಮಕ್ಕಳಿಗೆ ದೊಡ್ಡ ಕೋಟ ತಪ್ಪಿಗಾಗಿ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ತೋರಿಸ್ಬೇಡ್ರಪ್ಪ ನನಗೆ ಬಂದಕ್ಕ ತೋರಿಸ್ರ ಹಾಕವ ನನ್ಗೆ ಗೊತ್ತದ ಒಂದಕ್ಕ. ಅಲ್ಲಿ ನೋಡ್ರಿ ಸಾವುಕಾರ, ನಿಮ್ ಕೇಳ್ದ ದುಡ್ಡು ಕೊಟ್ಟಿರಂಕ ಕರೆ ಐತ್ರಿ. ನಾ ಕೊಟ್ಟಿದ್ದಕ್ಕೆ ನೋಟ್ ಅನ್ಕ ಪಕ್ಕ ಡೂಪ್ಲಿಕೇಟ್ ಅದಾವ್ರಿ. ಯಾಕಂದ್ರ ಆ ಧರ್ಮರಾಜ್ ಮನ್ಯಾಗ ಕೋಟ ನೋಟಿ ಯಾವಾಗ ನಡೆದೈತೆ ಅಂತ ಇನ್ಸ್ಪೆಕ್ಟರ್ ವಿಜಯ್ಗೆ ಫೋನ್ ಹಚ್ಚಿ ಹೇಳ್ರಿ. ಆ ನಂತರ ಅವ್ರ ಜೈಲ್ವಾಸ ಹೋಗ್ಬೇಕು, ನಾವು ದಿಲ್ಲಿ ದರ್ಬಾರ್ದಂಗ ಮೆರಿಬೇಕು. ಹೆಂಗೈತ್ರಿ ಅಪ್ಪ ನನ್ನ ಐಡಿಯಾ? ನೆಚ್ಚಿನ ಬುದ್ಧಿವಂತಿಕೆಯನ್ನು
ಇನ್ಸ್ಪೆಕ್ಟರ್ ವಿಜಯ್ ಫೋನ್ ಮಾಡಲೇಬೇಕು. ಹಲೋ ಇನ್ಸ್ಪೆಕ್ಟರ್, ನಾನು ನಂಜೇಗೌಡ ಮಾತನಾಡೋದು. ಇಂದು ಆ ಧರ್ಮರಾಜ್ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೆಯುತ್ತಿದೆ. ಅವರನ್ನು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲೇಬೇಕು. ನೀನು ಇನ್ನು ಜೈಲು ಕಂಡು ಎಳಿಸಲೇಬೇಕು. ನೇಮಾರಿಗುಡಿ ಇದೇ ಖುಷಿಗಾಗಿ ಒಳಗಡೆ ಹೋಗಿ ಒಂದು ಬಾಟಲ್ ತೆಗೆದುಕೊಂಡು ಬಾ. ತೆಗೆದುಕೊಂಡು ಬರುತ್ತಾನೆ. ಇದೇ ಖುಷಿಗಾಗಿ ಆ ಪಕ್ಕದ ಮನೆ ಪದಮಾಳಿಗೆ ಫೋನ್ ಮಾಡಿ ಹೇಳು, ನಮ್ಮೊಂದಿಗೆ ಹಾಡಿ ಕುಣಿಯಲ್ಲ. ಆಯ್ತ್ರಿ ಅಪ್ಪ. ಹಲೋ ಹಲೋ ಪದ್ಮವ್ವ, ನಾನು ತಿರ್ಶೆಟ್ಟಿ ಮಾತನಾಡೋದು. ನಮ್ಮ ಗೌಡ್ರ ಮನ್ಯಾಗ ಒಂದು ಕೋಪ್ ಡ್ಯಾನ್ಸ್ ಇದೆ, ಅರ್ಜೆಂಟ್ ಪಟ್ನ ಬರ್ಸಲ್ವಾ?